ಜಯರಾಯರೇ ಎದ್ದು ನಾರಾಯಣರಾಯರನ್ನು ಹಾಗೂ ಮೋಹನನನ್ನು ಕರೆದುಕೊಂಡು ಮಹಡಿಯ ಮೇಲೆ ನಡೆದರು. ಕೊಂಚ ಹೊತ್ತಿಗೆ ಮಹಡಿಯ ಮೇಲಿನ ಕೋಣೆಗೆ ಲಕ್ಷ್ಮಮ್ಮನವರು ಹಾಗೂ ದಮಯಂತಿ ಬಾಯಿಯವರು ಬಂದರು. ಸುನಂದಮ್ಮನೂ ಬಂದರು. ಎಲ್ಲರೂ ಬಂದಂತೆ ಮಾತುಕತೆ ಪ್ರಾರಂಭವಾಯಿತು. ನಾರಾಯಣರ ಎದುರು ವಿನೀತರಾಗಿ ನಿಂತ ಜಯರಾಯರು, ನೋಡಿ, ಕೊಡು ಬಿಡುವ ವಿಷಯ ಮಾತಾಡುವಾಗ ನಾವು ಬೀಗರು ಸಾಕು, ಹೊರಗಿನವರು ಏಕೆ ಎಂದು ಮಡಿದು ಮೊದಲು ಹುಡುಗಿಯ ಒಡವೆಗಳನ್ನು ತೋರಿಸು ಎಂದರು. ದಮಯಂತಿ ಬಾಯಿ ಅಲ್ಲಿ ಅಲ್ಮೆರಾ ಬೀಗ ತೆಗೆದು ಒಡವೆ ಪೆಟ್ಟಿಗೆಗಳನ್ನು ಒಂದೊಂದಾಗಿ ಹೊರಗೆ ಇಟ್ಟರು. ವಜ್ರದೋಲೆ, ವಜ್ರದ ಹಾರ, ಚಿನ್ನದ ಬೇರೆ ಬೇರೆ ಬಗೆಯ 2 ಹಾರಗಳು, ಇನ್ನೊಂದು ಪೆಟ್ಟಿಗೆಯಲ್ಲಿ 4 ಬಗೆಯ ಉಂಗುರಗಳು, 2-3 ಬಗೆಯ ಬಳೆಗಳು, ಕೆಂಪಿನ ಬಳೆ, ಕೆಂಪಿನ ಅಡ್ಡಿಕೆ ಒಡವೆಗಳನ್ನು ನೋಡುತ್ತಾ ಎಲ್ಲರಿಗೂ ಒಂದು ಬಗೆ ಭ್ರಮೆ ಆವರಿಸಿದಂತಾಯಿತು. ಇನ್ನೊಂದು ಸೂಟ್ಕೇಸ್ ತೆಗೆದು ಅಳಿಯನಿಗೆ ಕೊಡುವ ಬೆಳ್ಳಿ ಸಾಮಾನುಗಳನ್ನು ತೋರಿಸಲಾರಂಭಿಸಿದರು. 6 ದೊಡ್ಡ ಬೆಳ್ಳಿಯ ತಟ್ಟೆಗಳ 4 ತಂಬಿಗೆಗಳು, 6 ಬೆಳ್ಳಿ ಲೋಟಗಳು, ಹೂಬುಟ್ಟಿ, ದೊಡ್ಡ ದೊಡ್ಡ 6 ಅರಿಶಿನ ಕುಂಕುಮದ ಬಟ್ಟಲುಗಳು, ಗಂಧದ ಬಟ್ಟಲು, 4 ನೀಲಾಂಜನಗಳು, ತಳತಳ ಹೊಳೆಯುವ ಆ ಬೆಳ್ಳಿ ಲೋಟ ತಟ್ಟೆ ಸಾಮಾನುಗಳನ್ನು ನೋಡುತ್ತಾ ಇದ್ದಂತೆ ಎಲ್ಲರಿಗೂ ಕನಸಿನ ಲೋಕದಲ್ಲಿ ಇದ್ದಂತಾಯಿತು. ಈಗ ಬೆಂಗಳೂರಲ್ಲಿ ಒಂದು ಬಂಗ್ಲೆ ತೆಗೆಸಿಕೊಡ್ತೀನಿ. ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ನನ್ನ ತಮ್ಮ ಸೈಟು ಹಿಡಿದು ಒಂದು ಬಂಗ್ಲೆ ಕಟ್ಟಿಸ್ತಾ ಇದ್ದಾನೆ. 2 ಬೆಡ್ರೂಮ್ ಇರೋ ಬಂಗ್ಲೆ. ಇಲ್ಲಿ ನಿಮಗೆ 50,000 ಕ್ಯಾಶ್ ಕೊಟ್ಬಿಟ್ಟಿದ್ದೀನಿ. ಆ ಭೋಗ್ಯಕ್ಕೆ ಹಾಕಿರೋ ಬಂಗ್ಲೆ ಬಿಡಿಸಿಕೊಡ್ತೀನಿ ಎಂದವರು ಒಂದು ಕ್ಷಣ ಬಿಟ್ಟು, ಇದುವರೆಗೂ ನನ್ನ ಅಳಿಯಂದಿರಿಗೆ ವೆಹಿಕಲ್ಸ್ ಕೊಟ್ಟಿಲ್ಲ, ಈ ಸಲ ಕೊಡಬೇಕು ಅಂತಿದ್ದೀನಿ. ನನ್ನ ಒಂದು ಜಮೀನ್ ಸೈಟ್ ಆಗಿ ಕನ್ವರ್ಟ್ ಆಗಿದೆ. ಅದು ಜಮೀನಾಗಿದ್ದಾಗ 2 ಲಕ್ಷ ರೂಪಾಯಿ ಬೆಲೆ ಇತ್ತು. ಈಗ ಊರ ಹೊರಗಿನ ಒಂದು ಬಡಾವಣೆಯಾಗಿ ಗೃಹ ಮಂಡಳಿಯವರು ತಗೋತಿದ್ದಾರೆ. ಹೀಗಾಗಿ 12 ಲಕ್ಷ ರೂಪಾಯಿ ಬರ್ತಿದೆ. 3 ಜನ ಅಳಿಯಂದಿರಿಗೂ ಈ ಸಲ ದೀಪಾವಳಿಗೆ ಕಾರು ಕೊಡ್ತೀನಿ. ಇದಲ್ಲದೆ ನನ್ನ ಎಲ್ಲ ಅಳಿಯಂದಿರಿಗೂ ಟಿವಿ, ಫ್ರಿಜ್ಜಿಂದ ಹಿಡಿದು ನೆಲಕ್ಕೆ ಹಾಸುವ ಕಾರ್ಪೆಟ್ವರೆಗೆ ಎಲ್ಲ ಅರೇಂಜ್ ಮಾಡು ಅಂತ ಹೇಳಿದ್ದೀನಿ. ಏನೋ ನನಗಿರೋದು 3 ಜನ ಹೆಣ್ಣು ಮಕ್ಕಳು. ಕನ್ಯಾದಾನಕ್ಕಿಂತ ಶ್ರೇಷ್ಠವಾದ ಯಜ್ಞವಿಲ್ಲ ಅಂತ ಶಾಸ್ತ್ರಗಳಲ್ಲಿ ಹೇಳುತ್ತಾರೆ. ಸಾಲಾಂಕೃತವಾದ ಕನ್ಯಾದಾನ ಮಾಡಿ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿದರೆ ಮುಕ್ತಿ ಸಹ ಸಿಗುತ್ತೆ ಅಂತಾರೆ. ಹೀಗಾಗಿ ನಾವು ಸನಾತನಿಗಳು, ನಮಗೆ ಇದರಲ್ಲಿ ತುಂಬ ನಂಬಿಕೆ ಇದೆ. ದಮಯಂತಿ ಬಾಯಿ ಹೆಮ್ಮೆಯಿಂದ, ನನ್ನ ಮೊದಲ ಮೊಮ್ಮಗಳ ಮದುವೆಯಲ್ಲಿ 10,000 ಜನ ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದ್ದೀವಿ. ಒಂದು ಮದುವೆಯಲ್ಲಿ ಚೆನ್ನಾಗಿ ಅನ್ನದಾನ ನಡೆದರೆ 7 ತಲೆಮಾರಿನ ಪಿತೃಗಳು ತೃಪ್ತರಾಗುತ್ತಾರೆ ಅಂತ. ಮದುವೆ ಅನ್ನೋದು 1000 ವರ್ಷದ ಸಂಬಂಧ. ನಮ್ಮ ಕಡೆ ಸುಖವಾಗಿದ್ದಾರೆ, ನಿಮ್ಮ ಕಡೆಯವರು ಸುಖವಾಗಿರಬೇಕು. ಈಗ 3-4 ತಿಂಗಳ ಹಿಂದೆ ಮೊದಲ ಸಲ ನಿಮ್ಮ ಮನೆಗೆ ಜಾತಕ ತಗೊಂಡು ಹೋಗಲಿಕ್ಕೆ ಅಧ್ಯಕ್ಷರು ಹೇಳಿ ಕಳಿಸಿದರು. 3-4 ವರ್ಷದಿಂದ ನೆನಗುದಿಗೆ ಬಿದ್ದಿದ್ದ ಸೈಟಿನ ವಿಷಯ ಇತ್ಯರ್ಥವಾಯಿತು. ನನ್ನ ನಿರೀಕ್ಷೆಗೆ ಮೀರಿ ಲಾಭ ಬಂತು. ಏನೋ ಈ ಸಂಬಂಧ ದೇವರ ಮನಸ್ಸಿಗೆ ಬಂದಿರಬಹುದೆನಿಸುತ್ತದೆ ಎಂದು ಆತ್ಮೀಯವಾಗಿ ಏನೇನೋ ಹೇಳಿದರು. ನಂತರ ಮೋಹನನಿಗೆ, ನೋಡಿ, ತಾವು ಚೆನ್ನಾಗಿ ಯೋಚಿಸಿ ನಿರ್ಧರಿಸಿ, ತಾವೇನು ಒಪ್ಪಿಗೆ ತಿಳಿಸಲಿಕ್ಕೆ ನಮ್ಮನ್ನು 8 ದಿವಸ ಕಾಯಿಸೋರೋ ಅಥವಾ 2 ದಿನಗಳಲ್ಲಿ ನಿರ್ಧರಿಸೋರೋ ಬೇಗ ತಿಳಿಸಿದರೆ ನಮಗೆ ಅನುಕೂಲ ಆಗುತ್ತೆ ಎಂದರು. ಈಗ ಮೋಹನ ನಿರಾಳವಾಗಿ ಉಸಿರಾಡಿದ. ಹಾಗಾದರೆ ನಮ್ಮ ಒಪ್ಪಿಗೆ ಎಂಬುದನ್ನು ಇವರು ನಿರೀಕ್ಷಿಸುತ್ತಿದ್ದಾರೆ. ಇದುವರೆಗೂ ನಡೆದ ಮಾತುಕತೆಯಲ್ಲಿ ಮೋಹನನಿಗೆ ತಲೆಯಿಂದ ಕಾಲಿನವರೆಗೂ ಕೋಪ ಬಂದಿತ್ತು. ತಮ್ಮ ಒಪ್ಪಿಗೆ ಎಂಬುದೊಂದು ಇದೆ ಅನ್ನುವುದನ್ನೇ ತಿಳಿಯದಂತೆ ವರ್ತಿಸಿದ್ದವರು ಇನ್ನೇನು ಮದುವೆ ನಿಶ್ಚಯವಾಗಿ ಹೋಯಿತು ಎಂಬಂತೆ ಮಾತಾಡುತ್ತಿದ್ದಾರೆ. ಇದು ಸರಿಯೇ? ತಾರೀಕು ನಿಶ್ಚಯಿಸಿ ಬಿಡುತ್ತಾರೆಯೇ? ಆಗ ಚೆನ್ನಾಗಿ ಜಾಡಿಸಿದಂತೆ ತಾನು ಮಾತಾಡಿ ಬಿಡಬೇಕು. ಏನು ಸ್ವಾಮಿ, ನಾವು ಈಗ ಬಂದಿರೋದು ವಧು ಪರೀಕ್ಷೆಗೆ ಮಾತ್ರ. ಎಲ್ಲ ತಾವೇ ನಿರ್ಧರಿಸ್ತಾ ಇದ್ದೀರಲ್ಲ. ನಮ್ಮ ಒಪ್ಪಿಗೆ ಅನ್ನೋದು ಇನ್ನು ತಾವು ತಿಳಿಸಿಲ್ಲ. ನಾವು ಕುರಿಗಳು ಅಂತ ಭಾವಿಸಿದ್ದೀರಾ ಅಥವಾ ನೀವು ಚಾಲು ಕೊಟ್ಟಂತೆ ತಿರುಗುವ ಯಂತ್ರಗಳು? ಏನೇನು ದಬಾಯಿಸಬೇಕೆಂಬ ಮೋಹನನ ಲೆಕ್ಕಾಚಾರ ತಲೆಕೆಳಗೆ ಆಗಿತ್ತು. ರಾಯರು ಕಡೆಗೆ ಅವನ ಅಭಿಪ್ರಾಯ ಸೂಚಿಸಿದರು. ನಾರಾಯಣರಾಯರು ವಿನಮ್ರತೆಯಿಂದ, ಏನೋ ನಿಮ್ಮ ಸಂಬಂಧ ಬೆಳೆಸುವುದು ಅಂದರೆ ನಮಗೆ ಅದೃಷ್ಟ ಸ್ವಾಮಿ. ಒಳ್ಳೆ ಮನೆತನ, ಕುಲ, ಗೋತ್ರ, ಈ ಊರಿಗೆ ತಾವು ಪ್ರತಿಷ್ಠಿತ ವ್ಯಕ್ತಿಗಳಾಗಿದ್ದೀರಿ. ನಮಗೂ ಇರೋದು ಒಬ್ಬ ಮಗ. ಕಂಡು ಕೇಳದ ಯಾವುದೋ ಸಂಬಂಧ ಬೆಳೆಸುವುದಕ್ಕಿಂತ ನಿಮ್ಮ ಸಂಬಂಧ ನಮಗೆ ಆಗಿ ಬಂದರೆ ದೈವಕೃಪೆ ಎಂದರು. ಆಗಲಿ, ನಿಮ್ಮದು ಅಮ್ಮವರದು ಹಾರ್ದಿಕ ಒಪ್ಪಿಗೆ ಇದೆ ಅಂತ ಭಾವಿಸಿದ್ದೇನೆ. ಆದರೆ ಈಗಿನ ಕಾಲದಲ್ಲಿ ಹುಡುಗರ ಒಪ್ಪಿಗೆಯೂ ಮುಖ್ಯ. ನಮ್ಮ ಹುಡುಗಿಗೆ ತುಂಬ ಇಷ್ಟವಿದೆ ಎಂದೋ ಈ 6 ತಿಂಗಳ ಹಿಂದೆ ರಾಯರ ಮಠದಲ್ಲಿ ಗೆಳೆಯರ ಗುಂಪಲ್ಲಿ ನಿಂತಿದ್ದರಂತೆ. ಯಾರೇ ಆ ಹುಡುಗ ಅಷ್ಟು ಚೆನ್ನಾಗಿದ್ದಾರೆ ಅಂತ ಮಾತಾಡಿಕೊಂಡರಂತೆ. ಆ ಪೈಕಿ ಒಂದು ಹುಡುಗಿ ನಿಮ್ಮ ಕೊನೆಯ ಮಗಳ ಸ್ನೇಹಿತೆ. ನಿಮ್ಮನೆ ವಿಷಯ ಹೇಳಿ ಅವರಿಗೆ ಒಬ್ಬನೇ ಮಗ, BE ಓದಿದ್ದಾರೆ ಎಲ್ಲ ಹೇಳಿದಳಂತೆ. ನನ್ನ ಅಳಿಯಂದಿರೆಲ್ಲ ತುಂಬ ಚೆನ್ನಾಗಿದ್ದಾರೆ. ಅವತ್ತು ಅವಳು ಬಂದು ಹೇಳಿದಳು, ನಮ್ಮ ಹುಡುಗಿಗೆ ಈಗ 26 ವರ್ಷ. ಹೀಗಾಗಿ ನಾನು ಹುಡುಗನ ವಯಸ್ಸು ಎಷ್ಟು ಅಂತ ಹೆದರಿದ್ದೆ. 30 ವರ್ಷ ಅಂದ ಮೇಲೆ ಮನಸ್ಸಿಗೆ ಸಮಾಧಾನವಾಯಿತು. ತೀರಾ 26 ವರ್ಷದ ಹುಡುಗ ಆಗಿದ್ದರೆ ನಮಗೆ ಆಗ್ತಿರಲಿಲ್ಲ. ಗಂಡ ಹೆಂಡತಿಗೆ 4 ವರ್ಷವಾದರೂ ಹೆಚ್ಚು ಕಡಿಮೆ ಇರಬೇಕಲ್ವಾ ಎಂದರು. ಚಿನ್ನ ಬೆಳ್ಳಿ ನೋಡಿ ಬಾಯಲ್ಲಿ ನೀರು ಊರಿಸಿಕೊಳ್ಳುತ್ತಿದ್ದ ಲಕ್ಷ್ಮಮ್ಮನವರು ಕೇಳಿಯೇ ಬಿಟ್ಟರು. ಹೌದು, ಎಲ್ಲ ಒದಗಿ ಬಂದರೆ ಯಾವಾಗ ಮದುವೆ ಇಟ್ಕೊಳ್ತೀರಿ? ಅವರ ಮಾತಿಗೆ ದಮಯಂತಿ ಬಾಯಿ ಉತ್ತರಿಸಿದಳು, ನಮಗೂ ಜಾಸ್ತಿ ದಿನ ಬಿಡುವುದಕ್ಕೆ ಇಷ್ಟವಿಲ್ಲಮ್ಮ. 2 ತಿಂಗಳಲ್ಲಿ ನಾವು ವಿಜೃಂಭಣೆಯಿಂದ ಮಾಡಿಕೊಡ್ತೀವಿ. ನಿಮ್ಮ ಒಪ್ಪಿಗೆ ಒಂದು ನಮಗೆ ಬೇಗ ತಿಳಿಯಬೇಕಷ್ಟೇ. 8 ದಿವಸ ಕಾಯಿಸಬೇಡಿ ಎಂದರು. ಇಲ್ಲಮ್ಮ, ಭಾನುವಾರ ಊರಿಗೆ ಹೊರಟು ಬಿಡ್ತಾನೆ. ಹೀಗಾಗಿ ನಾಳಿದ್ರಲ್ಲಿ ನಾನು ವಿಷಯ ತಿಳಿದುಕೊಳ್ಳುತ್ತೇನೆ. ನಾವು ಒಪ್ಪಿದ್ದೇವೆ ಇಲ್ಲ ಅಂತ ತಿಳಿಸಲಿಕ್ಕೆ ನಾವು ಹೆಣ್ಣು ಹೆತ್ತವರು 8 ದಿನ ಕಾಯಿಸಲ್ಲ. ನಾವು 3 ಜನ ಹೆಣ್ಣು ಮಕ್ಕಳನ್ನು ಹೆತ್ತು ಮದುವೆ ಮಾಡಿದ್ದೇವೆ ಎಂದರು ಲಕ್ಷ್ಮಮ್ಮ. ತಾಯಿ ಐಶ್ವರ್ಯಕ್ಕೆ ತುಂಬ ಮರುಳಾಗಿದ್ದಾರೆ ಎಂದು ಮೋಹನನಿಗೆ ತಿಳಿಯಿತು.
ಆದರೆ ನನಗೆ ಯೋಚಿಸಲು 2 ದಿನಗಳ ಅವಕಾಶವಿದೆಯಲ್ಲ, ಆಗ ಹೇಳಿದರಾಯಿತು ಎಂದುಕೊಂಡ. ಅಂತೂ ಇಂತೂ ಮತ್ತೊಮ್ಮೆ ಎಲ್ಲರ ಜೊತೆ ಫ್ರೂಟ್ ಸಲಾಡ್ ಸೇವನೆಯೊಂದಿಗೆ ಅವರ ಮನೆಯಿಂದ ಬಿಡುಗಡೆ ಸಿಕ್ಕಿತು. ಮೋಹನ ಮನೆ ಸೇರಿದವನೇ ವಾಕಿಂಗ್ಗೆ ಸಹ ಹೋಗದೆ ತನ್ನ ಕೋಣೆಯಲ್ಲಿ ಮಲಗಿಬಿಟ್ಟ. ಏನು ಹೇಳುವುದು, ದೊಡ್ಡ ಹುಡುಗಿ 3ನೇ ಹುಡುಗಿಗೆ ಹೋಲಿಸಿದರೆ ಈ ಹುಡುಗಿಯೇ ವಾಸಿ. ಆದರೆ ತನ್ನ ಕಲ್ಪನೆಯ ರೂಪುರೇಷೆ ಹಾಕಿದ್ದ ಚೆಲುವೆಯಲ್ಲಿ ಇವಳೆಲ್ಲಿ? ರಂಗರಾಜ್ ಅವರು ಒಂದಲ್ಲ 4 ಹೆಣ್ಣುಗಳನ್ನು ತೋರಿಸಿದರು. ಆದರೆ ಇಷ್ಟು ತೀರಾ ಸಾಧಾರಣ ರೂಪವಲ್ಲದಿದ್ದರೂ ಆ ಹುಡುಗಿಯರು ಸಹ ಸಾಧಾರಣವಾಗಿದ್ದ ರೂಪದವರು. ಆದರೆ ಈ ಹುಡುಗಿಗೆ ರೂಪವಿಲ್ಲದಿದ್ದರೂ ಐಶ್ವರ್ಯದ ಬಲವಿದೆ. ಐಶ್ವರ್ಯಕ್ಕೆ ತನ್ನ ತಂದೆ ತಾಯಿ ಇಬ್ಬರು ಮರುಳಾಗಿದ್ದಾರೆ. ಜಯರಾಯರು ಬೀಗರು ಎಂದು ಹೇಳಿಕೊಳ್ಳುವುದರಲ್ಲೇ ತಮ್ಮ ಬದುಕಿನ ಸಾರ್ಥಕತೆ ಅಡಗಿದೆ ಎಂದುಕೊಳ್ಳುವ ತಂದೆ ತಾಯಿ. ಜೀವನದುದ್ದಕ್ಕೂ ಮಧ್ಯಮ ವರ್ಗದ ಕಷ್ಟ ಕಾರ್ಪಣ್ಯದಲ್ಲಿ ಬಳಲಿ ಬೆಂಡಾದ ಅವರಿಗೆ ಚಿನ್ನ, ಬೆಳ್ಳಿ, ಕಾರು, ಬಂಗಲೆ ಪ್ರತಿಯೊಂದು ಆಕರ್ಷಕ ವಸ್ತುವೆ. ಎಲ್ಲಕ್ಕಿಂತ ಹೆಚ್ಚಾಗಿ ತಾನು ಇಂಜಿನಿಯರ್, 2500 ರೂಪಾಯಿಗಳ ಸಂಬಳವಾದರೂ ಸಹ ರಂಗರಾಜ್ ತನಗೆ ತೋರಿಸಿದ ಎಲ್ಲ ಹುಡುಗಿಯರು ಆರ್ಥಿಕವಾಗಿ ತೀರಾ ಸಾಧಾರಣ ಸ್ಥಿತಿಯಲ್ಲಿದ್ದವರೇ. ನೀವು ಈಗಿನ ಕಾಲದವರು, ವರದಕ್ಷಿಣೆ ವರೋಪಚಾರ ತಗೊಳ್ಳಲ್ಲ ಅಂತ ವಿಶ್ವಾಸವಿದೆ. ಹೀಗಾಗಿ ನಾನು ಮಧ್ಯಮ ವರ್ಗದ ಹುಡುಗಿಯನ್ನು ತೋರಿಸ್ತಿದ್ದೀನಿ. ಶ್ರೀಮಂತರಿಗೇನು ಹೇಗೋ ವಿವಾಹವಾಗುತ್ತೆ. ಆದರೆ ನಮ್ಮ ಮಧ್ಯಮ ವರ್ಗದ ಹೆಣ್ಣು ಮಕ್ಕಳಲ್ಲಿ ಪಾಡು ಇರೋದು. ನಾನು 4 ಹೆಣ್ಣು ಮಕ್ಕಳ ಮದುವೆ ಮಾಡಿ ಕಷ್ಟಪಟ್ಟಿದ್ದೇನೆ. ಹೀಗಾಗಿ ಕನ್ಯಾ ಪಿತೃಗಳಿಗೆ ಸಹಾಯವಾಗಲಿ ಅಂತ ಈ ಕಸುಬು ಹಿಡಿದಿದ್ದೀನಿ. ನೀವು ವರದಕ್ಷಿಣೆ, ಬಣ್ಣ, ಬಂಗಾರಕ್ಕೆ ಆಸೆ ಪಡೋರು ಅಲ್ಲ ತಾನೆ? ನಾನು ಆದರ್ಶವಾದಿ ಯುವಕರನ್ನು ತುಂಬ ಮೆಚ್ಚುತ್ತೇನೆ ಎಂದರು. ಮೋಹನ್ ನಿರ್ಲಿಪ್ತನಾಗಿ, ನನಗೆ ವರದಕ್ಷಿಣೆ ವರೋಪಚಾರ ಇದೆಲ್ಲ ಏನು ಮುಖ್ಯವಲ್ಲ, ಆದರೆ ಹುಡುಗಿ ಚೆನ್ನಾಗಿರಬೇಕು ಎನ್ನುತ್ತಿದ್ದ. 7-8 ಕನ್ಯಾ ಪ್ರದರ್ಶನವಾದ ಮೇಲೆ ಒಂದು ಬಾರಿ ಅವನು ಹುಡುಗಿ ಚೆನ್ನಾಗಿಲ್ಲ ಎಂದಾಗ ರಂಗರಾಜ್ ಬುದ್ಧಿ ಹೇಳುತ್ತಾ, ಹೀಗೆ ನೋಡಿದ ಪ್ರತಿ ಹೆಣ್ಣನ್ನೆಲ್ಲ ಬೇಡ ಅಂದರೆ ಹೇಗೆ ಸಾಹೇಬ್ರೆ? ಹೀಗೆ ನೀವು ಮುದುಕರಾಗ್ತೀರಿ. ಆಮೇಲೆ ಹುಡುಗಿಯರೇ ನಿಮ್ಮನ್ನು ಬೇಡ ಅಂತಾರೆ. ಹೆಣ್ಣು ಮಕ್ಕಳ ರೂಪ ಎಷ್ಟು ದಿನ? 2 ಮಕ್ಕಳಾದ ಮೇಲೆ ಮುಗೀತು ಎಂದು ಏನೋ ಬುದ್ಧಿ ಹೇಳಲು ಬಂದಿದ್ದ. ಅವನ ಮಾತಿನ ಧೋರಣೆಗೆ ಮೋಹನ್ ಸಿಡಿದು, ನಿಮ್ಮ ಕೆಲಸ ನನಗೆ ಹೆಣ್ಣು ತೋರಿಸುವುದು ಮಾತ್ರ, ಬುದ್ಧಿಗಿದ್ದಿ ಹೇಳಲಿಕ್ಕೆ ಪ್ರಯತ್ನಿಸಬೇಡಿ ಎಂದ. ಮಾತಿಗೆ ಮಾತು ಬೆಳೆದು ಇಬ್ಬರಿಗೂ ಬಿಸಿ ಬಿಸಿ ಚರ್ಚೆ ಆಯಿತು. ಆ ದಿನ ಗೆಳೆಯ ಅನಂತರಾಜ್ ಮಾತಾಡುವಾಗ, ನೀವು ಇಷ್ಟು ದಿನ ಅವರ ಜೊತೆ ಓಡಾಡ್ತಾ ಇದ್ದೀರಿ ಅಂತ ಸುಮ್ಮನೆ ಇದ್ದೆ. ನಾವಾಗೆ ಒಬ್ಬರಿಗೆ ವಿರಸ ಹಚ್ಚಬಾರದು. ಆದರೆ ಈಗ ನಿಮಗೆ ಅವನ ಯೋಗ್ಯತೆ ತಿಳಿದಿರಬಹುದು. ಆ ಮುದುಕ ಬಹಳ ಕಿಲಾಡಿ. ಅವನು ನಿಮಗೆ ತೋರಿಸುತ್ತಾ ಇರುವುದಲ್ಲ ತೀರಾ ಕಳಪೆ ಹೆಣ್ಣುಗಳು. ಬಡತನ, ಓದು, ವಿದ್ಯೆ ಇಲ್ಲ, ರೂಪವಿಲ್ಲ. ಹೀಗೆ ಮದುವೆ ಮಾರ್ಕೆಟ್ನಲ್ಲಿ ಖರ್ಚಾಗದೆ ನಿಂತ ಹುಡುಗಿಯರು. ನಿಮಗೆ ವರದಕ್ಷಿಣೆ ತಗೋಬೇಡಿ ಅಂತ ಉಪದೇಶ ಮಾಡ್ತಾನಲ್ಲ. ಒಂದು ಮದುವೆ ಸೆಟಲ್ ಆದರೆ ಹುಡುಗಿ ತಂದೆಯಿಂದ 500 ಕಮಿಷನ್ ತಗೋತಾನೆ. ನನಗೂ 1-2 ಗಂಟು ಹಾಕಲಿಕ್ಕೆ ಬಂದಿದ್ದ. ಆದರೆ ನಮಗೆ ಈ ಬೆಂಗಳೂರಲ್ಲಿ ಕೆಲವು ನೆಂಟರಿದ್ದಾರೆ. ಹೀಗಾಗಿ ಅವನ ಜಾಲ ಬಯಲಾಯಿತು. ಒಂದು ಅಸ್ತಮಾ ರೋಗದ ಹುಡುಗಿ ನಾನು ನೋಡೋಕ್ಕೆ ಚೆನ್ನಾಗಿದ್ದಾಳೆ ಅಂತ ಒಪ್ಪಿದೆ. ಅವನು ಹುಡುಗಿ ತಂದೆಯಿಂದ 1000 ರೂಪಾಯಿ ಕಮಿಷನ್ ಗಿಟ್ಟಿಸಿದ. ಕಡೆಗೆ ಹುಡುಗಿ ನನಗಿಂತ ದೊಡ್ಡೋಳು, ಜೊತೆಗೆ ಅಸ್ತಮಾ ಪೇಷಂಟ್ ಅನ್ನುವುದು ತಿಳಿಯಿತು. ಹೀಗಾಗಿ ನಮ್ಮ ಚಿಕ್ಕಪ್ಪ ಇದೇ ಊರಿನಲ್ಲಿ ಇರುವವರು ಅವರ ಸ್ನೇಹಿತರ ಮೂಲಕ ವಿಷಯ ತಿಳಿದು ಈತನನ್ನು ಹೀನಾಮಾನ ಬೈದು ಬೆಂಡೆತ್ತಿ ಮದುವೆ ನಿಲ್ಲಿಸಿದರು. ಸದ್ಯ ನಿಶ್ಚಯ ಆಗಿರಲಿಲ್ಲ ಅಂತ ಇಟ್ಕೋ, ಅಂತೂ ಆಗ ಒಂದು ರಾಮಾಯಣ ಆಯಿತು ಅಂತ ಇಟ್ಕೋ ಎಂದು ಆತ ಬೇರೆ ಬೇರೆ ಕೆಲವು ತರುಣರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದು ಹೇಳಿದ. ಈ ಎಲ್ಲ ವಿಷಯ ನೆನಪಿಗೆ ಬಂದು ತೊಳಲಾಡಿದ ಮೋಹನ, ಹೋಗಲಿ, ತಾನು ಬಯಸಿದ ಅಪ್ಸರಿಯಂತೂ ಸಿಗುತ್ತಿಲ್ಲ. ತಂದೆ ತಾಯಿಯರ ಮನಸ್ಸಿಗಾದರೂ ಸಂತೋಷ ಕೊಡೋಣ. ಅನಾಯಾಸವಾಗಿ ಅವರು ಕನಸಿನಲ್ಲಿ ಸಹ ಊಹಿಸಲಾರದಷ್ಟು ಐಶ್ವರ್ಯ ತಮಗೆ ಸಿಗುತ್ತಿದೆ. 2 ದಿನ ತೊಳಲಾಡಿ ಕಡೆಗೆ ಶನಿವಾರ ಬೆಳಿಗ್ಗೆ ತಾಯಿಗೆ ಒಪ್ಪಿದನಮ್ಮ ಎಂದ ಮೋಹನ. ಅಯ್ಯೋ ನಮ್ಮಪ್ಪ, ದೇವರು ನಿನಗೆ ಒಳ್ಳೆ ಬುದ್ಧಿ ಕೊಟ್ಟ. ಮುಂದೆ ಸುಖವಾಗಿ ಬಾಳ್ತಿ. ಸದ್ಯ ಎಲ್ಲಿ ರೂಪ ಗೀಪ ಅಂತ ಹಾಡು ಹೇಳ್ತಾ ಕೂತ್ಕೋತೀಯ ಅಂತ ಇದ್ದೆ. ಕಂಡ ದೇವರಿಗೆಲ್ಲ ದೀಪ ಹಚ್ಚಿಟ್ಟರು. 2 ಗಂಟೆಗೆ ಜಯರಾಯರೇ ಕಾರಿನಲ್ಲಿ ಬಂದರು. ನಾರಾಯಣರ ವಿಷಯ ತಿಳಿಸಿದಾಗ ಆತ ಸಂಭ್ರಮದಿಂದ, ಹೌದಾ, ನಮ್ಮ ಮನೆಯಲ್ಲೂ ನಮ್ಮ ತಾಯಿ ತಂದೆ, ನಮ್ಮ ಆಕೆ, ನಮ್ಮ ಬೀಗರು, ಅಳಿಯಂದಿರು, ಹೆಣ್ಣು ಮಕ್ಕಳು ಎಲ್ಲರಿಗೂ ಇಷ್ಟವಿದೆ. ನಮಗೆಲ್ಲ ತುಂಬ ಇಷ್ಟ ಇದ್ದದ್ದರಿಂದ ನಾವು ಜೋಯಿಸರನ್ನು ಕರೆಸಿ ದಿನ ವಿಚಾರಿಸಿದ್ದೀವಿ. ಮುಂದಿನ ಭಾನುವಾರ ಪ್ರಶಸ್ತವಾಗಿದೆ. ಅವತ್ತು ನಾವು ನಿಶ್ಚಯ ಪತ್ರಿಕೆ ಇಟ್ಕೋತೇವೆ. ಅದರ ಮುಂದಿನ 2 ತಿಂಗಳಿಗೆ ಸರಿಯಾಗಿ ಮದುವೆ ದಿನ ಗೊತ್ತು ಮಾಡಿದ್ದೀವಿ. ಮದುವೆ ಮಾತ್ರ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವೈಭವವಾಗಿ ಮಾಡ್ತೀವಿ ಎಂದು ಸಂಭ್ರಮದಿಂದ ವರ್ಣಿಸಲಾರಂಭಿಸಿದರು. ನಂತರ ಮೋಹನನ ಜೊತೆ ಮಾತಾಡಿ, ನಿಶ್ಚಯ ಸಮಯದಲ್ಲಿ ನಿಮಗೆ 2 ಫುಲ್ ಸೂಟು ಕೊಡ್ತೀವಿ. ಬಟ್ಟೆ ನೀವೇ ಬಂದು ಆರಿಸಬೇಕು. ಯಾವ ಕಲರ್ ಇರಲಿ ಹೇಳಿದರೂ ಸಾಕು. ಮೋಹನ್ ಸಂಕೋಚದಿಂದ, ಅದೆಲ್ಲ ಏಕೆ, ಮದುವೆ ಟೈಮ್ನಲ್ಲಿ ಇಟ್ಟುಕೊಳ್ಳಿ. ನಾನು ಈ ರಾತ್ರಿ ಊರಿಗೆ ಹೋಗ್ತಾ ಇದ್ದೀನಿ. ನನಗೆ ಪುನಃ ರಜೆ ಸಿಗುವುದಿಲ್ಲ. ಬರುವ ಶನಿವಾರ ಆಫೀಸ್ ಮುಗಿಸಿ ಬಸ್ ಹಿಡಿದರೆ ಭಾನುವಾರ ಬೆಳಿಗ್ಗೆ ಇಲ್ಲಿ ಇರ್ತೀನಿ ಅಂದ. ಸರಿ, ಭಾನುವಾರ ಸಂಜೆ 6 ಗಂಟೆ ಹೊತ್ತಿಗೆ ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ನೀವು ಅಷ್ಟು ಹೊತ್ತಿಗೆ ಇಲ್ಲಿ ಇರಲೇಬೇಕು. ನಿಮಗೆ ಇಷ್ಟವಾದ ಕಲರ್ ಹೇಳಿ, ಅಂಥದ್ದೇ ಬಟ್ಟೆ ತರ್ತೀವಿ ಎಂದರು. ನಿಮ್ಮ ಮಗಳೇ ನನಗೆ ಇಷ್ಟವಿಲ್ಲ ಅಂಥದ್ರಲ್ಲಿ ಅವಳನ್ನೇ ಒಪ್ಕೋತಿದ್ದೀನಿ. ಬಟ್ಟೆ ಯಾವ ಕಲರ್ ಆದರೆ ಏನು ಎಂದು ಬಿಡುವ ಮನಸ್ಸಾಯಿತು. ನಾಲಿಗೆ ತುದಿಗೆ ಬಂದ ಮಾತನ್ನು ಸಭ್ಯತೆಯಿಂದ ನುಂಗಿಕೊಂಡು, ನನಗೆ ಅಂಥ ಬಟ್ಟೆಗಳ ವ್ಯಾಮೋಹವಿಲ್ಲ, ಯಾವ ಕಲರ್ ಆದರೂ ನಡೆಯುತ್ತೆ ಎಂದು ಚುಟುಕಾಗಿ ನುಡಿದು ಪತ್ರಿಕೆಯಲ್ಲಿ ಮುಖ ಹುದುಗಿಸಿದ. ನಂತರ ಜಯರಾಯರು ನಾರಾಯಣರ ಜೊತೆ ಮಾತಾಡುತ್ತಾ, ಭಾನುವಾರ 5:15 ಹೊತ್ತಿಗೆ ನಿಮ್ಮ ಮನೆ ಹತ್ತಿರ 4 ಕಾರು ಕಳಿಸ್ತೀನಿ. ನೀವು ಕಾಗದ ಬರೆದು ಹೆಣ್ಣು ಮಕ್ಕಳು ಅಳಿಯಂದಿರನ್ನೆಲ್ಲ ಕರೆಸಿಕೊಳ್ಳಿ.
ನಿಶ್ಚಯ ಪತ್ರಿಕೆ ಹಿಂದಿನ ದಿನ 2,000 ರೂಪಾಯಿಗಳ ಒಂದು ಸೀರೆ, 4 ತೊಲದ ಒಂದು ಚಿನ್ನದ ಸರ ನಾನೇ ನಿಮಗೆ ತಂದು ಕೊಡುತ್ತೇನೆ. ಅದನ್ನು ನಿಮ್ಮ ಗಂಡಿನವರ ಪರವಾಗಿ ಪ್ರಮದಾಗಿ ಹಾಕಿಬಿಡಿ. ಏಕೆಂದರೆ ನಮ್ಮ ಕಡೆ ಕುಸುಬಿಷ್ಟ ಜನ ಗಂಡಿನವರು ನಿಶ್ಚಯಕ್ಕೆ ಏನು ಹಾಕಿದರು ಅಂತ ತನಿಖೆ ಮಾಡ್ತಾರೆ. ಅವತ್ತಿನ ರಾತ್ರಿ ಚಿರೋಟಿ, ಹಾಲು, ಕೀರಿನ ಊಟ ಆದ ಮೇಲೆ ಅಲ್ಲೇ ಬಿಡದಿ ಮನೆಯಲ್ಲಿದ್ದು ಮಾರನೇ ದಿನ ಜಿಲೇಬಿ ಔತಣ ಮುಗಿಸಿಕೊಂಡು ನೀವು ಮನೆಗೆ ಹೋಗಬಹುದು. ನಿಮ್ಮ ಕಡೆಯವರು 50 ಜನರಾದರೂ ಪರವಾಗಿಲ್ಲ, ನಾವು ವ್ಯವಸ್ಥೆ ಮಾಡ್ತೀವಿ ಎಂದು ಏನೇನೋ ಹೇಳಿದರು. ಬಾಯಿ ತುಂಬ ಮಾತಾಡಿ ಅವರು ಹೊರಟ ಮೇಲೆ ಲಕ್ಷ್ಮಮ್ಮ ಸಂತಸದಿಂದ ಅಷ್ಟು ಶ್ರೀಮಂತರಾದರೂ ಒಂದು ಚೂರು ಗರ್ವವಿಲ್ಲ, ಬಾಯಿ ತುಂಬ ಮಾತಾಡ್ತಾರೆ ಎಂದು ಪ್ರಶಂಸಿಸಿದರು. ಕೊಂಚ ಹೊತ್ತಿಗೆ ಗೋಪಾಲ ಬಂದ. ಗೋಪಾಲ ಅವನ ಹೈಸ್ಕೂಲ್ ಗೆಳೆಯ. SLC ಪಾಸಾದ ಮೇಲೆ ತಂದೆ ಕಿರಾಣಿ ಅಂಗಡಿ ನೋಡಿಕೊಂಡು ಅದನ್ನೇ ಅಭಿವೃದ್ಧಿಪಡಿಸಿಕೊಂಡು ಮದುವೆಯಾಗಿ 2 ಮಕ್ಕಳ ತಂದೆಯಾಗಿದ್ದ. ಏನಯ್ಯ ದೊರೆ, ಶ್ರೀಮಂತರ ಅಳಿಯನಾಗ್ತಾ ಇದ್ದೀಯಂತಲ್ಲ ಎನ್ನುತ್ತಲೇ ಬಂದ. ಇಷ್ಟು ಬೇಗ ಎಲ್ಲ ಕಡೆಯೂ ಹಬ್ಬಿದೆ ಎಂದು ಮುಜುಗರಗೊಳ್ಳುತ್ತಾ, ಏನಪ್ಪ ನಿನಗೆ ಯಾರು ಹೇಳಿದರು? ನಮ್ಮೂರಲ್ಲಿ ವೈರ್ಲೆಸ್ ನ್ಯೂಸ್ ಹರಡ್ತಾನೆ ಇರುತ್ತೆ, ಅದರಲ್ಲಿ ಜಯರಾಯರ ಮಗಳ ಮದುವೆ ಸುದ್ದಿ ಅಂದರೆ ಸಾಮಾನ್ಯನ? ಹೊಡೆದೆ ತೋಪು ಎಂದ. ಮೋಹನ ಅಸಹನೆಯಿಂದ, ಏನಯ್ಯ ಹಂಗಿಸ್ತಿದೆಯಾ ಎಂದ. ಗೋಪಾಲ ತಿರಸ್ಕಾರದಿಂದ ನಕ್ಕು, ಏಕೆ ಹಂಗಿಸಬೇಕು? ದುಡ್ಡಿನ ಜಣತ್ಕಾರದ ಮುಂದೆ ನಾನು ನೀನು ಎಲ್ಲರೂ ಒಂದೇ. ಬೆಳಿಗ್ಗೆ ಸತ್ಯ, ಪ್ರಹ್ಲಾದ ಹಾಸ್ಯ ಮಾಡಿದರು. ಏನಯ್ಯ, ಒಂದು ಕಾಲದಲ್ಲಿ ಹೆಣ್ಣಿನ ರೂಪದ ಬಗ್ಗೆ ಏನೆಲ್ಲ ಕಲ್ಪನೆಗಳಿದ್ದವು. ಅವನು ಸ್ವರ್ಗಲೋಕದ ಊರ್ವಶಿನೇ ಮಾಡೆಲ್ ಇಟ್ಕೊಂಡಿದ್ದ, ಈಗ ಹೋಗಿ ಹೋಗಿ ಇಂಥ ಹುಡುಗಿನ ಎಂದ. ನಾನು ನಕ್ಕು, ಚಿನ್ನ, ಬೆಳ್ಳಿ ಹಾಗೂ ರೂಪಾಯಿನ ಜಣತ್ಕಾರದ ಮುಂದೆ ಆ ಹುಡುಗಿನೇ ಅವನ ಪಾಲಿನ ಊರ್ವಶಿ ಹಾಗೆ ಕಂಡಿದ್ದರೆ ಆಶ್ಚರ್ಯವಿಲ್ಲ ಅಂತ ದಬಾಯಿಸಿದೆ ಎಂದ. ಮೋಹನ ಸುಮ್ಮನಿದ್ದ. ತನ್ನ ಕನಸೊಡೆದ ಆಘಾತದಿಂದ ಅವನು ಚೇತರಿಸಿಕೊಂಡಿರಲಿಲ್ಲ. ಕಡೆ ಪಕ್ಷ ಹುಡುಗಿ ಪದವೀಧರೆ ಆಗಿರಬೇಕು. ಬಾಯಿ, ಸಂಗೀತ, ಹಾಡುಗಾರಿಕೆ ಇಲ್ಲ, ನನ್ನ ಅಚ್ಚುಮೆಚ್ಚಿನ ವೀಣಾವಾದನ ಕಲಿತಿರಬೇಕು ಅಂತ ಜಂಬ ಹೊಡಿತಿದ್ದ. ರೂಪ ಹೇಗಾದರೂ ಹೋಗಲಿ, ಆ ಹುಡುಗಿ SSLC ಸಹ ಮಾಡಿಲ್ಲ, ಇವನು ಹೇಗೆ ಒಪ್ಪಿದ ಅಂತ ರಘು ಜಗಳ ತೆಗೆದಿದ್ದ. ಇರಲಿ ಬಿಡು, ಆ ಹುಡುಗಿ ಏನು ಕಲಿತು ಸಂಪಾದಿಸಬೇಕಾಗಿದೆಯೋ? 2 ತಲೆಮಾರಿಗಾಗುವಷ್ಟು ಆಸ್ತಿ ತರ್ತಾಳೆ ಎಂದೆ ನಾನು. ಗೋಪಾಲ ಈ ಮಾತು ಹೇಳಿದಾಗ ಮೋಹನ ದಿಗ್ಭ್ರಾಂತಿಯಿಂದ, ಆ ಹುಡುಗಿ ಏನು ಓದಿದ್ದಾಳೆ ಎಂದ. ಏನಯ್ಯ, ನಿನ್ನೆ ಓದು ಪರೀಕ್ಷೆಗೆ ಹೋಗಿ ಬಂದು ನನ್ನ ಓದು ವಿದ್ಯೆಯ ಬಗ್ಗೆ ಕೇಳ್ತೀಯಾ? ಆ ಹುಡುಗಿ 7th ಫೇಲ್ ಆಗಿ ಬಿಟ್ಟು ಬಿಟ್ಟಿದ್ದಾಳೆ. ದೊಡ್ಡೋಳು ಹಾಗೋ ಹೀಗೋ SSLC ಪಾಸು ಮಾಡಿದಳು. ಕೊನೆಯವಳು ಈಗ ಫಸ್ಟ್ BA. ಇದ್ದಿದ್ರಾಗೆ ಅವರ ಮನೆಯಲ್ಲಿ ಆ ಮಡಿಕೋಲೆ ಬುದ್ಧಿವಂತೆ. ಅದು ಸರಿ, ನಿನ್ನೆ ವಧು ಪರೀಕ್ಷೆ ಟೈಮ್ನಲ್ಲಿ ಅವರ ಮನೆಯಲ್ಲಿ ಹುಡುಗಿ ಓದು ವಿದ್ಯೆಯ ಬಗ್ಗೆ ತಾನಾಗಲಿ ತನ್ನ ತಂದೆಯವರಾಗಲಿ ವಿಚಾರಿಸಿಕೊಳ್ಳಬೇಕಿತ್ತು. ಆದರೆ ಆ ಶಾಸ್ತ್ರಿಗಳ ಕಲರವ, ಆ ಬಂಧುಗಳ ಕೋಲಾಹಲದ ನಡುವೆ ತಮಗೆ ವಿಚಾರಿಸಿಕೊಳ್ಳಲು ಅವಕಾಶವೆಲ್ಲಿತ್ತು? ಗೋಪಾಲ ತಾನೇ ಉತ್ತರಿಸಿ, ಅವರ ಮನೆ ವಧು ಪರೀಕ್ಷೆ ವೈಖರಿಯೇ ವಿಚಿತ್ರ. ಆನೆಯನ್ನು ಕೆಡ್ಡದಲ್ಲಿ ಹಿಡಿದ ಹಾಗೆ ನಮ್ಮ ಕಡೆಗೆ ಗುಂಪು ಸೇರಿಸಿದಂತೆ ಮಾಡ್ತಾರೆ. ಹುಡುಗಿನ ಹೊಗಳ್ತಾ, ಈ ಹುಡುಗಿನ ಮದುವೆ ಮಾಡಿಕೊಳ್ಳುವ ಹುಡುಗ ಜಗತ್ತಿನ ಮಹಾ ಅದೃಷ್ಟಶಾಲಿಗಳಲ್ಲಿ ಒಬ್ಬನು ಅಂತ ಭ್ರಮೆಯನ್ನು ಹಿಡಿಸ್ತಾರೆ. ಹುಡುಗನ ಒಪ್ಪಿಗೆ ತಿಳಿಯಲಿಕ್ಕೆ ಮುಂಚೆ ತಮ್ಮ ಖಾಸಗಿ ಕೋಣೆಗೆ ಕರೆದುಕೊಂಡು ಹೋಗಿ ಒಡವೆ, ಬೆಳ್ಳಿ, ಬಂಗಾರ, ಕ್ಯಾಶ್ ತೋರಿಸಿ ಮಂಕು ಬೂದಿ ಎರಚುತ್ತಾರೆ. ಆಮೇಲೆ ಒಂದಿಷ್ಟು ಒಪ್ಪಿಗೆ ಕೇಳಿದ ನಾಟಕ ಮಾಡುತ್ತಾರೆ ಎಂದ. ಮೋಹನ ಹತಾಶನಾಗಿ, ನಿಂಗೆ ಹೇಗೆ ಗೊತ್ತು ಇದೆಲ್ಲ? ಗೋಪಾಲ ಕಿರುನಗೆ ಬೀರಿ, ನಿನಗಿಂತ ಮೊದಲೇ ಇಂಜಿನಿಯರ್ ಮಾಧುಗೆ ಬಲೆ ಬೀಸಿದ್ದರು. ಅವರ ಕಡೆ ಅಳಿಯನ ಜೊತೆ ಥರ್ಮಲ್ ಪ್ಲಾಂಟ್ನಲ್ಲಿದ್ದಾನೆ. ಆದರೆ ಅವನು ಬಲೆಗೆ ಬೀಳಲಿಲ್ಲ. ನಿನ್ನ ಹಾಗೆ ಅತಿ ರೂಪವತಿ ಬೇಕು ಅಂತ ಅವನೇನು ಕನಸು ಕಟ್ಟಿರಲಿಲ್ಲ. ಆದರೆ ಆ ಹುಡುಗಿನ ನೋಡಿ ಕರಿ ನೀರಸ ಮುಖದ ಹುಡುಗಿ ತೀರ ತಲೆನೋವು ಅಂದ ಎಂದು ವಿವರ ಹೇಳಿದ. ಬರ್ತೀನಪ್ಪ, ಬೇಸರ ಮಾಡಿದರೆ ಕ್ಷಮಿಸು, ಯಾರು ಏನೇ ಅನ್ನಲಿ. ಒಟ್ಟಿನಲ್ಲಿ ಊರಿಗೆ ದೊಡ್ಡ ಶ್ರೀಮಂತರ ಅಳಿಯನಾಗ್ತಿದ್ದಿ, ಅದು ಮುಖ್ಯ. ವಿಶ್ ಯು ಬೆಸ್ಟ್ ಆಫ್ ಲಕ್ ಎಂದು ಹೇಳಿ ಗೋಪಾಲ ಹೊರಟು ಬಿಟ್ಟ. ಮೋಹನ ರಾತ್ರಿ ಊಟ ಮುಗಿಸಿ ಬಸ್ಸಿನಲ್ಲಿ ರಾಯಚೂರಿನಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ. ಬಸ್ಸಿನಲ್ಲಿ ಕುಳಿತಾಗ 4 ತಿಂಗಳ ಹಿಂದೆ ಮೊದಲ ಬಾರಿ ಬೆಂಗಳೂರಿಗೆ ಹೊರಟಾಗ ತನ್ನ ಪಕ್ಕ ಕುಳಿತ ಚೆಲುವೆಯ ನೆನಪಾಯಿತು. ಅಂತಹ ಅಪ್ಸರೆ ತನ್ನವಳಾಗಿದ್ದರೆ ಗೆಳೆಯರೆಲ್ಲರ ತಲೆಯ ಮೇಲೆ ಹೊಡೆದಂತೆ ಉತ್ತರ ಕೊಡಬಹುದಾಗಿತ್ತು. ಇರಲಿ, ಹಣೆಯ ಬರಹ. ತಾನು ಕಟ್ಟಿದ ಕನಸು ಕನಸಾಗಿ ಉಳಿದು ಹೋಗುತ್ತಿದೆ. ಹಾಗೆಯೇ ತೂಕಡಿಸುತ್ತಾ ಕಣ್ಣು ಮುಚ್ಚಿದ. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.